ಧರ್ಮಶ್ಯ ಎಂಬ ಸಂಸ್ಕೃತ ಶ್ಲೋಕವನ್ನು ಕೇಳಿರಬಹುದಲ್ಲ. ಇದರ ಅರ್ಥ ಏನಂತ ಗೊತ್ತಾ ನಿಮಗೆ? ಜಗತ್ತಿನಲ್ಲಿ ಅನ್ಯಾಯ ಹೆಚ್ಚಾದಾಗ, ಅಧರ್ಮ ತಾಂಡವಾಡುವಾಗ, ನಮ್ಮಂತ ಕಾಳಧನಿಕರು ಹೆಚ್ಚಾದಾಗ ಅದನ್ನು ಮಟ್ಟ ಹಾಕಲು ಆ ದೇವರು ಯಾವುದಾದೊಂದು ರೂಪದಲ್ಲಿ ಹುಟ್ಟಿ ಬರ್ತಾರಂತ. ಆದ್ರೆ ಇದು ಕಲಿಯುಗ, ತಲೆ ಹಿಡಿಯುವರ ಕಲಿಯುಗ, ತಲೆ ತೆಗೆಯವರ ಕಲಿಯುಗ, ತಲೆ ಹೊಡೆಯವರ ಕಲಿಯುಗ ಅಂದಾಗ ಆ ದೇವರು ಹುಟ್ಟೋದಂದ್ರೇನು? ನಮ್ಮಂತ ನಾಯಕರ ಮಟ್ಟ ಹಾಕೋದಂದ್ರೇನು? ಸಾಧ್ಯನೇ ಇಲ್ಲ. ನಾ ಹೇಳೋ ಮಾತು ಸ್ವಲ್ಪ ಬಿರುಸಕ್ಕಿರ್ಬೋದು, ಆದ್ರ ಹೇಳೋ ಮಾತು ಮಾತ್ರ 100ಕ್ಕೆ 100 ಖರೆ ಇರ್ತೈತಿ. ಲೇ ಧರ್ಮ್ಯ, ಇವನನ್ನು ಎದುರು ಹಾಕೊಳ್ಳೋಕ್ಕಿಂತ ಮುಂಚೆ 10 ಸಾರಿ ಯೋಚನೆ ಮಾಡಬೇಕಾಗಿತ್ತು. ಇವನು ಶಕುನಿಯ ಜಾತಿಗೆ ಸೇರಿದವನು ಅಂತ. ಇವನು ಹೂ ಅಂದ್ರೆ ಪ್ರೇಮಿ, ಹೂ ಅಂದ್ರೆ ಸುನಾಮ. ಹೌದು, ಈ ಗೌರವ ಎಲ್ಲ ಹೊಂದ ಅಂತೀನ್ರಿ. ದಿವಸ ಏನು ಕೆಲಸ ಮಾಡಂಗಿಲ್ರಿ, ತಿಂಗಳಾದ್ರೆ ಪಗಾರ ಮಾತ್ರ ಭರ್ಜರಿ ಕಟ್ ಮಾಡ್ಕೋತಾನ. ಗೌರ್ಯ, ಲೇ ಗೌರ್ಯ, ಕಾಪಾಡ್ರಿ ಅಪ್ಪರ. ಯಾಕಲೇನಾತ? ಅವ ಇವ ಅದನಲ್ರಿ ಧರ್ಮ್ಯ ರೀ. ಏನಾತ? ಊರಾಗಿನ ಮಂದಿ ಕುಡಿಸಿ ಚಪ್ಪಲ್ ರಿಂಗ್ ಬಡ್ಸಕಚ್ಚ. ಎದಕ್ಕ? ಅದರಿ ನಮ್ಮ ದನಗಳೇನ ಅವನು ಹೊಲ ಹೊಕ್ಕ ನಾಶ ಮಾಡ್ಯಾವ ಅಂತ ಹೇಳ್ರಿ ಮಂದಿನ ಕೂಡಿಸೇನ್ರಿ. ಕಾಪಾಡ್ರಪ್ಪ. ಇದ್ರಾಗ ಏನೈತ್ಲಿ? ಊರ್ ಗೌಡ ಊರ್ ಹೊಕ್ಕ ಮೈತಾನ, ಇನ್ನು ಗೌಡ್ರತನ ಒಂದಿಟ್ಟು ಅಲ್ಲಿ ಹೊಲ ಹೊಕ್ಕ ಮೈತಾ ಬಿಡು. ಲೇ ನಾಲಾಯಕ್ ನನ್ನ ಮಗನ, ಲೇ ಬೇಬರ್ಸಿ ನನ್ನ ಮಗನ, ಚಾದಾಗ ಚಪಾತಿ ಎದ್ಕೊಂಡ್ ತಿನ್ನೋ ನನ್ನ ಮಗನ, ಹೆಗ್ ರೈಸ್ ಅಂಗಡಿಗೆ ಹೋಗೋ ಉದ್ರಿ ಹೇಳಿ ಬರೋ ನನ್ನ ಮಗನ, ಮತ್ತೆ ಹಿಂಗಂತ ಬೈದಿನ್ರಿ ಆ ಧರ್ಮ್ಯ ನನಗೆ. ಇವೇನ್ಲೇವ? ಅಲ್ಲ, ನಿನ್ಗೇನ ಗುಮ್ಮೋ ತಿಂಡಿದ್ರ ಡೈರೆಕ್ಟ್ ನನಗ ಹೇಳಿ ಗುಮ್ಮು. ಗುಮ್ಮ ಅವ್ರ ಹೆಸರು ಹೇಳಿ ಗುಮ್ಮಕ್ ಬರ್ಬೇಡಲಿ. ಅಷ್ಟು ಸೊಕ್ಕೇನ್ಲಿ ಆ ನನ್ನ ಮಗಗ. ದಿನ ರೇಷನ್ ಅಕ್ಕಿ ಅಂಗಡಿ ಮುಂದೆ ಪಾಳೆ ಹಚ್ಚಿ ಅನ್ನ ತಿನ್ನೋನ್ಗೆ ಎಷ್ಟು ರೊಕ್ಕಿರ್ಬೇಕಾದ್ರ, ಇನ್ನು ನಾವು ಸೋನಾ ಮೊಸರು ಅಕ್ಕಿ ತಿನ್ನೋರು ನಮಗೆ ಎಷ್ಟು ಸೊಕ್ಕು? ಅದಕ್ಕೆ ನೀನೇನಂತ ಹೇಳ್ದಿ? ಎಣ್ಣ ನೀ ತಿಂಡಿರಿ ಏನು ಅಂದ. ನಂದು ತಿಂಡಿ ಮುಗದ 2 ತಾಸು ಆಗೈತಿ. ಈಗೇನ ತಿಂದಿದ್ರು ಗೌಡಪ್ಪನ ತಿಂಡಿ. ನಿನ್ನ ತಿಂಡಿ ಏನಾರ ಇತ್ತಂದ್ರ ಮನಿಗೆ ಬಂದ್ಯ. ಯಾವ್ಲೇವ? ಹಾದಿ ಮೇಲೆ ವಿಷಯ ಹಾದಿ ಮ್ಯಾಗ ಬಿಟ್ಟು ಬರ್ಬೇಕು. ಹಾದಿ ಮ್ಯಾಗಲ್ ದೇವತನ ಮನೆ ಹೋಗ್ಸಕತ್ತಿ ಅಲ್ಲಿ ಗ್ಯಾಂಗನ್ ನೀವ. ನಾವ್ ಅಪ್ಪನ ಗುಮ್ಮಸ್ಕೊಲೇನು? ಬರ್ತಾನ ನಿಮ್ನು ಹಿಡಿತಾನ ಕುಂತಾನ ಗುಬ್ಬುಸ್ಕರ್ರಿ. ಬಂದು ಕೇಳಲಿ, ಅವನಿಗೆ ಸರಿಯಾದ ಉತ್ತರ ನಾ ಕೊಟ್ಟು ಕಳಿಸ್ತೇನೆ. ನೀನು 3 ಮುಚ್ಕೊಂಡು. ನಮಸ್ಕಾರ ಗೌಡ್ರಿಗೆ. ನಮಸ್ಕಾರ. ಬರಬೇಕು ಬರಬೇಕು, ಧರ್ಮಾಪುರ ಧರ್ಮಣ್ಣವರು. ನಿಮ್ಮಂಥವ್ರು ನಮ್ಮ ಮನೆಗೆ ಬಂದಿರೋದ್ಮೇಲೆ ನಮಗೆ ಭಾಗ್ಯ ಜ್ಯೋತಿ ಬಂದಂತಾಯ್ತು. ಧರ್ಮಣ್ಣ, ಊರಾಗ ಮೊದಲ ಸ್ವಾಭಿಮಾನದ ವ್ಯಕ್ತಿ ನೀನು. ನಮ್ಮ ಮನೆಗೆ ಬಂದಿರೋದ್ಮೇಲೆ ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಆಗ್ಬಾರ್ದು ನೋಡಿ, ಅದಕ್ಕೆ ಹೇಳ್ದೆ. ಇರ್ಲಿ, ಇಲ್ಲಿಗೆ ಬಂದ ಕಾರಣ ಐತ್ರಿ ಅಪ್ಪ. ನಿನ್ನೆ ದಿನ ನಿಮ್ಮ ಆಳುಗಳು ನಮ್ಮ ಹೊಲದಾಗ ವಹಿಸಿ ಬೆಳೆದು ನಿಂತ ಬೆಳೆಯೆಲ್ಲ ಹಾಳು ಮಾಡ್ಯಾರ. ಹೌದಾ? ಹೌದ್ರಿ. ಅಲ್ಲ ಗೌರ್ಯ, ಆಳುಗಳಿಗೆ ಹೇಳಕ್ ಬರ್ತೈತಿ ಇಲ್ಲಿ ನಿನಗ? ಪಾಪ ಬೆಳೆದ ನಿಂತೊಳಗ ದನ ಹೋಗಿಸಿ ಧರ್ಮಣ್ಣನ ಕಬ್ಬೆಲ್ಲ ಬಾದ್ ಮಾಡ್ಯಾರಂತ. ಬಿಡ್ರಿ ಗೌಡ್ರೆ, ಇದ್ರಾಗೆಲ್ಲ ತಪ್ಪು ನಿಮ್ದೇ ಐತಿ. ಎಲೆಕ್ಷನ್ ಚಾಲು ಹೋಗೋಕಿನ ಮುಂಚಕ ಗವದ ಮಾಲ್ ತರಿಸಿ ತೋಟದ ಮನೆಗೆ ಇಟ್ಟಿರ ಆಳುಗಳು ನೋಡ್ಯವು ಸುಮ್ಮನೆ ಬಿಡ್ತಾವನ ಒಂದೊಂದು ಚಾಯ್ಸ್ ಹೊಡೆದು ನೋಡ್ ಧರ್ಮಣ್ಣ, ನನ್ನ ಆಳುಗಳು ಏನೋ ತಿಳಿದ ತಪ್ಪು ಮಾಡ್ಯಾರ. ಇನ್ನು ಮುಂದೆ ಹೇಳ್ತೇನೆ ಬಿಡು, ಧರ್ಮಣ್ಣನ ಹೊಲದಾಗ ಹೋಗಿಸ್ಬೇಡ್ರಿ ಅಂತ. ಏನ್ರಿ ಗೌಡ್ರ ನಿಮ್ಮ ಮಾತಿನ ಅರ್ಥ? ನನ್ನ ಹೊಲದಾಗ ಬಿಟ್ಟು ಬೇರೆಯವ್ರ ಹೊಲದಾಗ ಮೇಸ್ ಅಂತ ಹೇಳಕತ್ತೀರಿ ಅಂದ್ರೇನು ಧರ್ಮಣ್ಣ ನಿನ್ನ ಮಾತು? ಊರು ಮಾಲಿಗೌಡ ಶ್ರೀಕಾಂತ್ ಗೌಡ ತಪ್ಪು ಮಾಡ್ಯಾನ, ಪಂಚಾಯತಿ ಕಟ್ಟಿ ಹೇರಿಸಿ ದಂಡ ಹಾಕಿಸ್ಬೇಕನ್ನ ಲೆಕ್ಕ. ಹಂಗಿದ್ರೆ ಹೇಳ್ಬಿಡು, ಕಾನೂನು ಅನ್ನೋದೆಲ್ಲ ನಿಮ್ಮ ತರಪಿಲೇ ಐತಲ್ಲ. ಏನ್ರಿ ಗೌಡ್ರ, ಕಾನೂನು ಕೋರ್ಟ್ ಕಚೇರಿ ಅಂತ ಹೋದ್ರ ಕತ್ತಿ ಸಹಿತ ಬಾಳೆ ಮಾಡಂಗಿಲ್ರಿ. ನಿಮ್ಮ ಮನೆತನ ಎಂಥ ಮನೆತನ? ಎಂಥದ್ದು? ನಿಮ್ಮ ಅಪ್ಪವರು, ನಿಮ್ಮ ತಾತ ಮುತ್ತಾತ ಎಲ್ಲರೂ ದಾನ ಧರ್ಮ ಮಾಡಿದವ್ರಿ. ಬಡವರು ಕಷ್ಟ ಅಂತ ಹೇಳ್ಕೊತ ಬಂದ್ರ ತಮ್ಮ ಹೊಟ್ಟೆಯಾಗ ಹುಟ್ಟಿದ ಮಕ್ಕಳ ಥರ ನೋಡ್ತಿದ್ರಿ. ಧರ್ಮಣ್ಣ, ನಮ್ಮ ಅಪ್ಪ, ನಮ್ಮ ಅಜ್ಜ, ನಮ್ಮ ಮುತ್ತಜ್ಜರ ಹುಸುಳ ಮಕ್ಕಳು.
ಊರನ ಮಂದಿನೆಲ್ಲ ತಮ್ಮ ಮಕ್ಕಳ ತಿಳ್ಕೊತಿದ್ರು. ಆದ್ರೆ ನಾವ್ ಹಂಗಲ್ಲ, ನಮಗ್ ಹುಟ್ಟಿಲ್ಲ ಅಂತೇವೆ. ಇನ್ನು ಊರನವರೆಲ್ಲ ನಮ್ಮ ಮಕ್ಕಳಂತ ನಾವು ತಿಳ್ಕೊಂಡ್ರ ಮುಂದೆ ಅಷ್ಟೇ ಪಾಲ್ಕೆ ಯಾರು ಕೊಡ್ಬೇಕು ಧರ್ಮಣ್ಣ ಅಂತ ಸೀನ್ ಏನಿಲ್ಲ ಬಿಡು. ಯಾಕ್ರಿ ನೋಡು, ನಿಮ್ಮ ಆಸ್ತಿ ಒಳಗೆ ನಾವ್ಯಾಕ್ರಿ ಪಾಲು ಕೇಳಕೋನು? ನೋಡ್ರಿ, ಏನೋ ನಂದು ಲಕ್ಷಣ ಆಗೈತಿ, ಪರಿಹಾರ ಕೊಡ್ರಿ ಅಂತ ನಿಮ್ಮ ಕೈ ಮುಗಿತೀನ್ರಿ. ಬೇಕಾದ್ರೆ ನಿಮ್ಮ ಕಾಲಿ ಧರ್ಮಣ್ಣ ತೊಗಲು ಬಡಿಸಾಡಿದ್ರೆ ರೊಕ್ಕ ಬರ್ತಾವಂಗಿದ್ರ ದಿನ ಬೆಳತಾನ ನಿನ್ನ ಕಾಲು ಹಿಡ್ಕೊಂಡು ಕುಂದಿರ್ತೀನಿ ನಾನು. ಧರ್ಮ್ಯಾ, ಕಾಲಿಗೆ ಬಿದ್ದು ಕಾಲುಂಗ್ರ ಉಚ್ಕೊಳ್ಳೋ ಜಾತಿಗೆ ಸೇರ್ತಾವಂತ ನಂಗೆ ಚೆನ್ನಾಗಿ ಗೊತ್ತೈತೆ. ನೀನಿಷ್ಟು ಅಂಗಲ್ ಹಚ್ಚಿ ಬೇಡಕತ್ತಿ ಅಂದ್ಮೇಲೆ ನಾನೀಗ ಪರಿಹಾರ ಕೊಡ್ದ ಹೋದ್ರ ನೀ ಗೌಡ ಒಂದು ಸಕ್ತನಾಕತಿ. ಆಯ್ತು, ನೀ ಹೇಳ್ದಷ್ಟು ಪರಿಹಾರ ಕೊಟ್ಟು ಕಳಿಸ್ತೀನಿ. ಆದ್ರ ಹಂಗ ಕೊಟ್ಟು ಕಳ್ಸೋ ಅಭ್ಯಾಸ ನಮಗಿಲ್ಲ. ಅದಕ್ಕೇನಾದ್ರು ಸ್ವಲ್ಪ ಮೂವ್ ಇಟ್ಕೊಂಡ್ ಕೊಡೋ ಜಾತಿಗೆ ಸೇರಿದವ್ರು. ನಿಮ್ಮ ಹತ್ರ ಕೊಡಕ ನಮ್ಮ ಹತ್ರ ಅಂತದ್ ಏನೈತಿ? ಆಯ್ತು ಧರ್ಮಣ್ಣ, ಆಯ್ತು. ಜಗತ್ತಿನಾಗ ಯಾವಷ್ಟು ದೊಡ್ಡವನಿದ್ರು ಕೂಡ ಒಂದಿಲ್ಲ ಒಂದು ದಿನ ಒಬ್ಬನ ಮುಂದೆ ಕೈ ಚಾಚಾಕಬೇಕು. ಐತಿ, ನಿನಗ್ ಬೇಕಾಗಿದ್ದ ನನ್ನ ಹತ್ರ ಐತಿ, ನನಗ್ ಬೇಕಾಗಿದ್ದ ನಿನ್ನ ಹತ್ರ ಐತೆ. ಆದ್ರ ಅದನ್ನ ಸ್ವಲ್ಪ ಅದಲಾ ಬದಲಿ ಮಾಡ್ಕೊಂಡ್ರ ತಾನ ಸರಿ ಹೋಗ್ತೈತಿ. ಅದೇನಂತ ಬಿಡಿಸಿ ಹೇಳಲ್ರ. ಅಡ್ಗೋಡಿ ಮೇಲೆ ದೀಪ ಇಟ್ಟು ಮಾತಾಡಿದ್ರ ಈ ಮಡ್ಡ ತೆಲಿಗೆ ಹೆಂಗ್ ತಿಳಿಬೇಕ್ರಿ ಗೌಡ್ರ? ಅದೇನು ಹೇಳ್ರಿ ನೋಡ್ರೆ ಅವಂಗೆಲ್ಲಿ ತಿಳಿಬೇಕ್ರಿ?